ನೋಡಿ, ಸಂಪುಟ ವಿಸ್ತರಣೆ ಸ್ಥಾನ ಮಾನ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ನಿರ್ಧಾರ ಮಾಡ್ತಾರೆ. ಮತ್ತು ಸಂಪುಟ ವಿಸ್ತರಣೆ ಅದೆಲ್ಲವೂ ಕೂಡ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, KPCC ಅಧ್ಯಕ್ಷ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು ನಿರ್ಧಾರ ಮಾಡ್ತಾರೆ. ಅವ್ರು ಹೇಳಿದಾರ, ಬೆಂಬಲಿಗಳು ಅಭಿಮಾನಿಗಳು ಹೇಳ್ತಾರ. ನೋಡಿ, ನಮ್ಮ ಪಕ್ಷದಲ್ಲಿ ಯಾರ ಕೈಗೂ ಇಲ್ಲ, ನಮ್ಮ ಕೈಗ ಇಲ್ಲ, ಇನ್ನು ಮಾಧ್ಯಮದವ್ರು ನಿಮ್ಮ ಕೈಗಂತೂ ಮೊದಲೇ ಇಲ್ಲ. ನಮ್ಮಲ್ಲಿ ಹೈಕಮಾಂಡ್ ಏನು ಡಿಸೈಡ್ ಮಾಡ್ತದೆ, ಕಾಲಕ್ಕೆ ಒಂದು ನಿರ್ಣಯ ಆಗ್ತದೆ. ಯಾವ ಪಾರ್ಟಿಗೆ ಅದಾರು? ನಮ್ಮ ಪಾರ್ಟಿಗೆ ಅದಾರ? ಅಲ್ಲ, ಯಾವ ಪಾರ್ಟಿಗೆ ಅದಾರು? ಕಾಂಗ್ರೆಸ್ ಪಾರ್ಟಿಗೆ ಅದಾರ? ಯಾವ ಪಾರ್ಟಿಗೆ ಅದಾರ? ಅಲ್ಲ, ಯಾವ ಪಾರ್ಟಿಗೆ ಅದಾರಪ್ಪ? ನಮ್ಮ ಪಾರ್ಟಿದ ಅವ್ರಿಗೇನು ಗೊತ್ತು? ನಮ್ಮ ಪಾರ್ಟಿಯಿಂದ ಹೇಳಿದವಲ್ಲ ಹೈಕಮಾಂಡ್, ನಮ್ಗೆ ಗೊತ್ತು. ಇವ್ರು ಯಾವ ಪಾರ್ಟಿಗೆ ಅದಾರ ಹೇಳ್ರಲ್ಲ. ಹಾಂ, BJPಯಿಂದ ಮತ್ತು ಇವ್ರೇನು ಹೇಳ್ತಾರೆ? ಅವ್ರ ಪಾರ್ಟಿದೆ ಅವ್ರಿಗೆ ಗೊತ್ತಿಲ್ಲ, ಉಚ್ಚಾಟನೆಗೊಂಡಾರ ಅಂತ ಹೇಳ್ತೀರಿ. ಸರ್ಕಾರ ಅವ್ರಿಗೆ ಈ ಕರಾಳ ಮಾಡಕ್ಕೆ ಹೋದ್ರೆ ಅವ್ರನ್ನ ಬರೋಬ್ಬರ ಅವ್ರ ಮ್ಯಾಗೆ ಆ್ಯಕ್ಷನ್ ತಗೋತೀವಿ. ಅಲ್ಲಿ ಜಿಲ್ಲಾಧಿಕಾರಿಗಳು, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನ್ರಿ, ಅವ್ರಿಗೆ ಅಧಿಕಾರ ಇದೆ. ಸರ್ಕಾರನೂ ಕೂಡ ಇದರಲ್ಲಿ ಇಂಟರ್ಫಿಯರ್ ಆಗ್ತದೆ, ಅದ್ರಾಗೇನು ಎರಡು ಮಾತಿಲ್ಲ. ಇವರಿಗೆ ಈ ಎಲ್ಲ ಕೆಲಸಗಳನ್ನ ಮಾಡೋಕ್ಕೆ ಕನ್ನಡ ನಾಡಿನಲ್ಲಿ ಅವಕಾಶ ಇಲ್ಲ. ಗಣರಾಜ್ಯೋತ್ಸವ ದಿವಸ ಇದನ್ನು ಹೇಳ್ತಾ ಇದ್ದೀನಿ, ರಾಜ್ಯೋತ್ಸವ ದಿವಸ ಇಂಥವಕ್ಕೆಲ್ಲ ಅವಕಾಶ ನಾವು ನಮ್ಮ ಸರ್ಕಾರ ಮಾಡಿ ಕೊಡೋದಿಲ್ಲ. ಅಂಥವ್ರು ಯಾರೇ ಮಾಡೋಕ್ಕೆ ಬಂದರೆ ಕಾನೂನು ಪ್ರಕಾರವಾಗಿ ಅವ್ರ ಮ್ಯಾಗೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ನೋಡಿ, ನಾನೇನು ಅದ್ರ ವಿಚಾರದಲ್ಲಿ ಮಾತನಾಡಕ್ಕೆ ಹೋಗೋದಿಲ್ಲ. ಸುಪ್ರೀಂ ಕೋರ್ಟೇ ಡಿಸಿಷನ್ ಮಾಡಿದೆ. ಅವ್ರಿಗೆ ಅಧಿಕಾರ ಅದಲ್ಲಮ್ಮ. ಬಸವಾದಿ ಶರಣರ ಸಮಾವೇಶ ಮಾಡಬೇಕಾದ್ರೆ ಈಗ ಬಸವಾದಿ ಶರಣರ ಕಡೆ ಬಂದಾರಲ್ಲ, ಅದೇ ನಮ್ಮ ಖುಷಿ. ಬಸವಾದಿ ಶರಣರ ಕಡೆ ಬಂದ್ರಲ್ಲ ಇವರೆಲ್ಲರೂ. ಬಸವಾದಿ ಶರಣರ ಸಮಾವೇಶ ಮಾಡಿದ್ರೆ ನಾನು ಸಹಕಾರ ಮಾಡ್ತೀನಿ. ಬಸವಾದಿ ಶರಣರ ಸಭೆ ಆ ಕಾರ್ಯಕ್ರಮ ನಂದು, ಯಾಕಂದ್ರೆ ಬಸವಾದಿ ಶರಣರ ಕಾರ್ಯಕ್ರಮ ನಮ್ಮ ಬೆಂಬಲ ಯಾವಾಗಲೂ ಇದ್ದೇ ಇರ್ತದೆ. ಬಸವ ಜನ್ಮಭೂಮಿ ಇದು. ಬಸವಾದಿ ಶರಣರ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಬೆಂಬಲವನ್ನು ಕೊಡ್ತೀವಿ ನಾವು. 2018 ಎಂಥ ಟಾರ್ಗೆಟ್ ಆಗಿತ್ತು ಏನ್ರಿ? ಪ್ರಧಾನಮಂತ್ರಿ ಮೋದಿಯವರು ಧಾರವಾಡ ಮತ್ತು ಬಬಲೇಶ್ವರ ನಡಬರ್ಕ ಬಂದು ಫಂಕ್ಷನ್ ಮಾಡಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್, ಇನ್ನೂ ಬೇರೆ 30,000 ಲೀಡ್ ಆಯ್ತು ನನಗೆ. ನನ್ನ ಜನ ನನ್ನ ಜೊತೆಗಿದ್ದಾರೆ. ನನ್ನ ಜನರ ಮೇಲೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ, ನಂಬಿಕೆ ಇದೆ. ಅವರಿಗೆ ನನ್ನ ಮೇಲೆ ವಿಶ್ವಾಸ, ನಂಬಿಕೆ ಇದೆ. ನೀರು ಕೊಟ್ಟಿದ್ದೀನಿ, ಅವ್ರಿಗೆ ಎಲ್ಲವನ್ನ ಕೊಟ್ಟಿದ್ದೀನಿ, ಮಾಡ್ತಾ ಇದ್ದೀನಿ. ಜಿಲ್ಲೆಯ ಜನತೆ ನಾನು ಹೇಳಿನಲ್ಲ, ಮತ್ತೇನದು ಅನುಭವ ಮಂಟಪದ ಶಕ್ತಿ ನಮ್ಮ ಜೊತೆ ಇದೆ. ಬಸವಾದಿ ಶರಣರ ಸಮಾವೇಶ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೀನಿ, ಸಹಕಾರ ಮಾಡ್ತೀನಿ ಎಲ್ಲ. ಏನು NLCಗಳ ವಿಚಾರದಲ್ಲಿ MB ಪಾಟೀಲ್ ವರ್ಸಸ್ ಯತ್ನಾಳ್. MB ಪಾಟೀಲ್ ಇಸ್ MB ಪಾಟೀಲ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.